ಪ್ರಧಾನಿ ನರೇಂದ್ರ ಮೋದಿಯವರು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿಯ ಮಠಕ್ಕೆ ಬರ್ತಾರೆ. ಇವತ್ತು ಬಹಳ ಮುಖ್ಯವಾದಂತಹ ದಿನ. ನಾಥ ಪರಂಪರೆಯನ್ನು ಅನುಸರಿಸ್ತಾ ಇದ್ದವರಿಗೂ ಕೂಡ ಇದೊಂದು ಐತಿಹಾಸಿಕ ದಿನ. ಕೆಲವೇ ಕ್ಷಣಗಳಲ್ಲಿ ಚುಂಚನಗಿರಿ ಮಠಕ್ಕೆ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಬಗ್ಗೆ ಡೀಟೇಲ್ಸ್ ಏನು ಕೊಟ್ವಿ. ಇನ್ನು ಇತಿಹಾಸ 1800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಮಠ. ತ್ರಿವಿಧ ದಾಸೋಹದ ಮೂಲಕ ಪ್ರಸಿದ್ಧಿ ಪಡೆದಿರುವಂತಹ ಮಠ. ಬಾಲಗಂಗಾಧರನಾಥ ಗುರು ಭೈರವೈಕ್ಯ ಮಂದಿರ ನಿರ್ಮಾಣ ಇಲ್ಲಾಯಿತು. 80 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. 3 ಆಲಯಗಳನ್ನ ಭೈರವೈಕ್ಯ ಭವ್ಯ ಮಂದಿರ ಹೊಂದಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತಹ ಮಂದಿರ. ಇನ್ಫ್ಯಾಕ್ಟ್ ವಾಸ್ತುಶಿಲ್ಪದ ಬಗ್ಗೆನೇ ಮಂಡ್ಯದ ಜನ ಮಾತಾಡ್ತಾ ಇದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಪೀಠಾಧ್ಯಕ್ಷರಾಗಿದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕೊಡುಗೆಯನ್ನು ಪರಿಗಣಿಸಿ ನರೇಂದ್ರ ಮೋದಿ ಅವರಲ್ಲಿ ವಿಶೇಷ ವಿನಂತಿಯನ್ನು ಕೂಡ ಮಠದ ಭಕ್ತಾದಿಗಳು ಮಾಡ್ತಾನೆ ಬರ್ತಾ ಇದ್ರು. ಭಾರತ ರತ್ನವನ್ನು ಕೊಡಬೇಕು, ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಬಂದಾಗ ಇವತ್ತು ಘೋಷಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ಅದೇ ಖುಷಿ. ಯಾಕಂದರೆ ಈ ಮಠ ಪಾಲಿಸ್ಕೊಂಡು ಬಂದಿರುವಂತಹ ವಿಚಾರಗಳು ಮತ್ತು ಇದು ಜಸ್ಟ್ ಒಂದು ಮಠ ಅಲ್ಲ, ಇದೊಂದು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿ ಅಂತ ವಿಪರೀತ ಒತ್ತಡವನ್ನು ಹಾಕ್ತಾ ಇದ್ರು. ನೋಡೋಣ ಏನೇನಾಗುತ್ತೆ ಅಂತ. ಆಧುನಿಕ ಕರ್ನಾಟಕ ನಿರ್ಮಾಣದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಠ. ಸೊ ಶ್ರೀಮಠಕ್ಕೆ ನಾಡಿನ ಆಧ್ಯಾತ್ಮಿಕ ಭೂಪಟದಲ್ಲಿ ಮನ್ನಣೆ ಮತ್ತು ಮಹತ್ವದ ಸ್ಥಾನವನ್ನು ಕೊಡಲಾಗಿದೆ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ನಿರ್ಮಲಾನಂದ ಶ್ರೀಗಳು ಕೂಡ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳನ್ನು ನೋಡ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರು ಬಂದಾಗ ನಡೆಯಬೇಕಾಗಿರುವ ಧಾರ್ಮಿಕ ವಿಧಿವಿಧಾನಗಳು ಅಂದರೆ ಪೂಜಾ ಕೈಂಕರ್ಯಗಳು ಏನೇನು, ಎಲ್ಲೆಲ್ಲಾಗಬೇಕು, ಅದ್ರ ಬಗ್ಗೆ ಎಲ್ಲ ಕೊನೆ ಹಂತದ ಸಿದ್ಧತೆಗಳು ನಡೀತಾ ಇದೆ. ನೋಡಿ, ಕಾರಣ ದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹದ ಪರಿಕಲ್ಪನೆ ಹೊಂದಿದೆ ಈ ಭೈರವೈಕ್ಯ ಮಂದಿರ. ಅನ್ನ, ಪ್ರಾಣ, ಮನೋಮಯ, ವಿಜ್ಞಾನ ಮತ್ತು ಆನಂದಮಯ 5 ಕೋಶಗಳನ್ನು ಹೊಂದಿದೆ ಗುರು ಭೈರವೈಕ್ಯ ಮಂದಿರ. ತಮಾಷೆ ಎಲ್ಲ 10 ವರ್ಷಗಳ ಕಾಲ ಇದನ್ನು ಕಟ್ಟಿದ್ದಾರೆ. ಹೊಯ್ಸಳ, ಚಾಲುಕ್ಯ, ಚೋಳರು, ಗಂಗರ ಕಾಲದ ಶಿಲ್ಪಕಲೆ 6-7 ವರ್ಷಗಳ ಪರಿಶ್ರಮದಿಂದ ಸಿದ್ಧವಾಗಿರ್ತಕ್ಕಂಥ ಭವ್ಯ ಮಂದಿರ. ಶಂಕರ ಸಪ್ತತಿ ಶಿಲ್ಪಿಯ ಕೈಚಳಕದಿಂದ ಮೂಡಿ ಬಂದಿರತಕ್ಕಂಥ ಮಂದಿರ ಅಂತ. ನೀವು ತಮಿಳುನಾಡು ತಂಜಾವೂರು, ಕುಂಭಕೋಣಂ ಇಲ್ಲಿಗೆಲ್ಲ ಹೋದರೆ ಸಿಗ್ತಕ್ಕಂಥ ದೇವಸ್ಥಾನದ ವಾಸ್ತುಶಿಲ್ಪಗಳಿದೆಯಲ್ಲ, ಆ ಶೈಲಿಯ ವಾಸ್ತುಶಿಲ್ಪವನ್ನು ನೀವು ಭೈರವೈಕ್ಯ ಮಂದಿರದಲ್ಲಿ ನೋಡಬಹುದು. ಹಿಂದೆಲ್ಲ ರಾಜ ಮಹಾರಾಜ ಮನೆತನದವರು ಆಳ್ತಾ ಇದ್ದಾಗ ಚೋಳರು, ಗಂಗರು, ಚಾಲುಕ್ಯರು ಆ ಸಂದರ್ಭದಲ್ಲಿ ಅವರದ್ದೇ ಶೈಲಿಯ ವಾಸ್ತುಶಿಲ್ಪಗಳನ್ನ ಅವರು ಪರಿಚಯಿಸಿದರು. ಅದನ್ನು ಈಗ ನಾವು ಅಳವಡಿಸ್ಕೊಂಡು ಈ ಭೈರವೈಕ್ಯ ಮಂದಿರವನ್ನು ಮಾಡಲಾಗಿದೆ. ನೀವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಗದ್ದುಗೆಯನ್ನು ಯಾವ ರೀತಿ ಕಟ್ಟಿಕೊಂಡಿದ್ದಾರೋ ಅದೇ ರೀತಿ ಗದ್ದುಗೆಯನ್ನು ಒಳಗೊಂಡಂತೆ ಮಾಡಿರ್ತಕ್ಕಂಥ ಭೈರವೈಕ್ಯ ಮಂದಿರ ಇದು. ಬಹಳ ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದು. ಮತ್ತೊಂದು ಆಧ್ಯಾತ್ಮಿಕ ತಾಣವಾಗೋದ್ರಲ್ಲಿ ಇದು ಇದೇ ಇಲ್ಲ, ಏನೋ ಸಂಶಯನೇ ಇಲ್ಲ. ಜನ ಪ್ರವಾಸಿಗರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈ ಭೈರವೈಕ್ಯ ಮಂದಿರವನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾರೆ. ಹಾಗೆ ನೋಡೋಕೆ ಹೋದರೆ ಅರ್ಧ ಗಂಟೆ ಕೇಳಿದ್ರಂತೆ ಪ್ರಧಾನಿ ಮೋದಿಯವರು, ಏನಿದು ಭೈರವೈಕ್ಯ ಮಂದಿರ ಅಂತಂದ್ಬಿಟ್ಟು. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಹಾಗೆಯೇ ಖಂಡಿತ ನಾನೇ ಬರ್ತೀನಿ, ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಖುದ್ದು ಪ್ರಧಾನಿ ಮೋದಿಗಳು ಒಪ್ಪಿಕೊಂಡರು. ಸೊ ಹಾಗಾಗಿ ಅದೊಂದು ಪ್ರತಿಷ್ಠೆಯ ವಿಚಾರ ಕೂಡ ಹೌದು. ಅದನ್ನು ಇವತ್ತು ಅವರು ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. 2016ರಲ್ಲೇ ಇದರ ಪರಿಕಲ್ಪನೆ ಬಂತು, ಆದರೆ 19ರಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಅದಾದ ನಂತರ ನಿರಂತರವಾಗಿ ಕೆಲಸ ಆಯಿತು. ಬಹಳ ಅದ್ಭುತವಾದಂತಹ ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥ ಮಂದಿರ ಇದು. ಆದಿಚುಂಚನಗಿರಿಯಲ್ಲಿ ನಿರ್ಮಾಣವಾಗಿರುವಂತಹ ಬಾಲಗಂಗಾಧರನಾಥ ಶ್ರೀಗಳ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆಗೆ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ನಾನಿದೀಗ ಆ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಾಲಗಂಗಾಧರನಾಥ ಶ್ರೀಗಳ ಭೈರವೈಕ್ಯ ಸ್ಥಳದಲ್ಲಿ ಇದೀಗ ಭೈರವೈಕ್ಯ ಮಂದಿರವನ್ನು ಕಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ವಿವಿಧ ಬಗೆಯ ಕಲ್ಲುಗಳನ್ನು ಬಳಸಿಕೊಂಡು ದ್ರಾವಿಡ ಶೈಲಿಯಲ್ಲಿ ಕೆತ್ತನೆಯನ್ನು ಮಾಡುವ ಮೂಲಕವಾಗಿ ವಿಶೇಷವಾಗಿ ಈ ಒಂದು ಮಂದಿರವನ್ನು ಕಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇದೇ ಒಂದು ಮಂದಿರವನ್ನು ಉದ್ಘಾಟನೆಗೆ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆರಂಭಿಕವಾಗಿ ಮೋದಿ ಅವರು ಬಂದು ಇಲ್ಲಿ ಸ್ವಾಮೀಜಿಯವರ ಪಾದಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಬಳಿಕವಾಗಿ ಸ್ವಾಮೀಜಿಯವರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಿ ಅಲ್ಲಿ
ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ವಿಶೇಷವಾಗಿ ಈ ಒಂದು ಮಂದಿರದ ಬಗ್ಗೆ ನಾವು ಹೇಳೋದಾದರೆ ದ್ರಾವಿಡ ಶೈಲಿಯಲ್ಲಿ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ವಿವಿಧ ಬಗೆಯ ವಿವಿಧ ರಾಜವಂಶಸ್ಥರ ಒಂದು ಕೆತ್ತನೆಗಳನ್ನು ಕೂಡ ಬಳಸ್ಕೊಳ್ಳಾಗಿರುವಂಥದ್ದು. ಅಂದರೆ ಆಯಾ ಕಾಲಘಟ್ಟದ ರಾಜರ ಒಂದು ಚಿಹ್ನೆಗಳಾಗ್ಬೋದು, ಮತ್ತು ಅವರು ಬಳಸಿದಂತಹ ಶೈಲಿಗಳನ್ನು ಇಲ್ಲಿ ಬಳಸ್ಕೊಂಡು ದೇವಸ್ಥಾನದ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕೆತ್ತನೆಗಳನ್ನು ಮಾಡಿರುವಂಥದ್ದು ವಿಭಿನ್ನವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟುವ ನಿಟ್ಟಿನಲ್ಲಿ ಸತತವಾಗಿ 7ರಿಂದ 8 ವರ್ಷಗಳ ಕಾಲ ಇಲ್ಲಿನ ಶಿಲ್ಪಿಗಳು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ, ಒಂದೊಂದು ಕಂಬಗಳು ಕೂಡ ಒಂದೊಂದು ರೀತಿಯಾಗಿ ವಿಶೇಷವಾದಂತಹ ಏನು ಚಿತ್ರಕಲೆಗಳನ್ನು ಕೂಡ ಕೆತ್ತಲಾಗಿರುವಂಥದ್ದು. ಇದ್ರ ಜೊತೆಗೆ ಈ ಒಂದು 3 ಅಂಶಗಳಿಂದ ಈ ಒಂದು ಏನು ಮಂದಿರವನ್ನು ಕಟ್ಟಲಾಗಿದೆ. ಕಾರಣ ದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹ, ಈ ಒಂದು 3 ಅಂಶಗಳನ್ನು ಇಟ್ಕೊಂಡು 3 ಬಗೆಯ ಒಂದು ಕೆತ್ತನೆಗಳನ್ನು ಬಳಸ್ಕೊಂಡು ಇಲ್ಲಿ ಕೆತ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಇದನ್ನು ಲೋಕಾರ್ಪಣೆ ಮಾಡೋ ನಿಟ್ಟಿನಲ್ಲಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಇನ್ನೇನು ಕೆಲವೇ ಇವತ್ತಿನಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆ ಕೂಡ ಮುಕ್ತಾಯ ಆಗುತ್ತೆ. ಅದಾದ ಬಳಿಕವಾಗಿ SPG ಅವರು ಸಂಪೂರ್ಣವಾಗಿ ಈ ಒಂದು ಮಂದಿರವನ್ನು ಅಂಡರ್ಟೇಕರ್ ತಾಳ್ತಾರೆ. ಇದಾದ ನಂತರವಾಗಿ ಮೋದಿ ಅವರು ಬಂದು ದೇವಸ್ಥಾನವನ್ನು ಅಂದರೆ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.